ಹೆಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ಸ್ಪೆಷಲ್ ಡೇ, ಯಾಕಂದರೆ ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಿದ್ದೇನೆ ಕುಮಟಕ್ಕೆ. ಇಡೀ ಟ್ರಿಪ್ ಆ್ಯಂಡ್ ಮದುವೆಯ ಎಂಜಾಯ್ಮೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಿದ್ರೆ ಶೇರ್, ಲೈಕ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಇವತ್ತು ನಾವೆಲ್ಲರೂ ಹೋಗ್ತಿದ್ದೇವೆ. ಇದು ನಮ್ಮದು ಫ್ಯಾಮಿಲಿ ಫ್ರೆಂಡ್ ಮ್ಯಾರೇಜ್, ಹಾಗಾಗಿ ಎಲ್ಲರೂ ಹೋಗ್ತಿದ್ದೇವೆ. ಇಲ್ಲಾಂದರೆ ಯಾರು ಹೋಗಲ್ಲ, ಅಷ್ಟು ದೂರ ಯಾರು ಹೋಗ್ತಾರೆ ಕುಮಟ ತನಕ, ಮಂಗಳೂರಿಂದ ಕುಮಟ. ಹಾಗೆ ಇದು ನಮ್ಮದು ಹೊಸ ಕಾರಲ್ಲಿ ನಾವು ಇವತ್ತು ಹೋಗ್ತಿದ್ದೇವೆ. ಇದು ತಗೊಂಡು 2 ಮಂತ್ ಆಯಿತು. ನಾಳ್ದು ಜುಲೈ 13ಗೆ 3 ಮಂತ್ ಆಗ್ತದೆ ಗೈಸ್. ಹಾಗೆ ನಾವು ಈಗ ಫಸ್ಟ್ ಹೋಗ್ತಿರೋದು ಅಮೃತೇಶ್ವರಿ ಟೆಂಪಲಿಗೆ. ಈಗ ಹೊರಟಿದ್ದೇವೆ ನಾವು ಅಲ್ಲಿಗೆ, ಆ ಟೆಂಪಲಿಗೆ. ಇದು ಈ ಅಮೃತೇಶ್ವರಿ ಟೆಂಪಲ್ಗೆ ಇನ್ನೊಂದು ಹೆಸರಿದೆ, ಹಲವು ಮಕ್ಕಳ ತಾಯಿ ಅಂತ. ಅದರದ್ದು ಸ್ಟೋರಿ ಹೇಳ್ತೇನೆ ಗೈಸ್, ಆನ್ ದ ವೇ ಹೋಗುವಾಗ, ಅಲ್ಲಿ ಹತ್ರ ಹೋಗುವಾಗ ಹೇಳ್ತೇನೆ. ಇದು ಉಡುಪಿ ಜಿಲ್ಲೆಯ ಕೋಟದಲ್ಲಿರುವ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನದ ಇತಿಹಾಸವು ಅತ್ಯಂತ ರೋಚಕ ಹಾಗೂ ಪವಿತ್ರ ಹಿನ್ನೆಲೆಯನ್ನು ಹೊಂದಿದೆ. ಗೈಸ್, ಫೈನಲಿ ರೀಚ್ ಆದ್ವಿ ಟೆಂಪಲಿಗೆ. ಸೊ ಇದರದ್ದು ನಾನು ಚರಿತ್ರೆ ಹೇಳ್ತೇನೆ, ನಿಮಗೆ ಶೇರ್ ಮಾಡ್ತೇನೆ. ಈಗ ಹೋಗುವ, ಅಲ್ಲೇ ಹೇಳ್ತೇನೆ ಕರೆಕ್ಟಾಗಿ ಏನಂತ ನಿಮಗೆ. ಅಲ್ಲಿ ಒಳಗೆ ಏನೆಲ್ಲ ಇದೆ, ಅಲ್ಲಿ ಶಿವಲಿಂಗ ಎಲ್ಲ ಉದ್ಭವ ಆಗ್ತದೆ ವರ್ಷಕ್ಕೊಮ್ಮೆ, ಅದೆಲ್ಲ ತೋರಿಸ್ತೇನೆ ನಿಮಗೆ. ಪಾರ್ಕಿಂಗ್ ಮಾಡಲಿಕ್ಕೆ ಇಲ್ಲಿ ಟೆಂಪಲ್ ಮುಂದೆ ಇಲ್ಲ, ಇದು ಅಂದರೆ ರೋಡ್ ಹತ್ತಿರವೇ ಇರೋದು ಟೆಂಪಲ್. ನಾವು ಸ್ವಲ್ಪ ಮುಂದೆ ಹೋಗಬೇಕು ಇದು ಪಾರ್ಕಿಂಗ್ ಮಾಡಲಿಕ್ಕೆ. ಹಾಗೆ ಅಲ್ಲಿ ಸ್ವಲ್ಪ ಗ್ರೌಂಡ್ ಥರ ಇದೆ, ಅಲ್ಲೇ ಮಾಡೋದು ಎಲ್ಲರೂ ಪಾರ್ಕಿಂಗ್ ಎಲ್ಲ. ನಾವು ಅಲ್ಲಿಗೆ ಹೋಗುವ. ಇಲ್ಲಿ ಬೈಕೆಲ್ಲ ಹೋಗಲಿಕ್ಕೆಲ್ಲ ಆರಾಮಿದೆ, ಆದರೆ ಕಾರೆಲ್ಲ ತೊಗೊಂಡು ಹೋದರೆ ಸ್ವಲ್ಪ ಕಷ್ಟ ಆಗ್ತದೆ. ಇನ್ನೊಂದು ಆ ಕಡೆಯಿಂದ ಗಾಡಿ ಬಂದರೆ ರೋಡ್ ಸ್ವಲ್ಪ ಬ್ಲಾಕ್ ಆದಾಗೆ ಆಗ್ತದೆ. ಇದೇ ಟೆಂಪಲ್, ನಾನು ಒಳಗೆ ಹೋಗಿ ನಿಮಗೆ ತೋರಿಸ್ತೇನೆ. ನಾನು ಇದಕ್ಕಿಂತ ಮುಂಚೆ ಒಮ್ಮೆ ಬಂದಿದ್ದೆ, ಆದರೆ ಟೆಂಪಲ್ ಒಳಗಡೆ ಹೋಗಲಿಲ್ಲ. ಇದ್ದಿದೆ ಅಲ್ಲ ಹೋಟೆಲ್, ಇಲ್ಲಿಗೆ ಹೋಗಿದ್ದೆ ನಾವು ಲಾಸ್ಟ್ ಟೈಮ್. ಶಿವಮೊಗ್ಗಕ್ಕೆ ಹೋಗಿ ರಿಟರ್ನ್ ಬರುವಾಗ ಇದು ಹೋಟೆಲ್ಗೆ ಬಂದಿದ್ವಿ. ಇದು ಒಳ್ಳೆಯದಿದೆ, ಅಲ್ಲಿದು ಸ್ವಲ್ಪ ಫೇಮಸ್ ಇದೆ ಹೋಟೆಲ್, ಹಾಗೆ ಅಲ್ಲಿಗೆ ಬಂದಿದ್ವಿ. ಹಾಗೆ ಇಲ್ಲಿ ಬರುವ ಅಂತ ಅಂದ್ಕೊಂಡಿದ್ವಿ, ಫೈನಲ್ ಇವತ್ತು ಬಂದ್ವಿ. ಹಾಗೆ ಇದೊಂದೇ ಟೆಂಪಲ್ ಅಲ್ಲ ಹೋಗ್ಲಿಕ್ಕೆ, ಇನ್ನೂ ಟೆಂಪಲ್ ಇದೆ. ಯಾವುದು ಆನ್ ದ ವೇ ಯಾವುದೆಲ್ಲ ಟೆಂಪಲ್ ಸಿಗ್ತದೆ ಅಲ್ಲಿಗೆಲ್ಲ ಹೋಗಿ 2 ದಿವಸ ರಜೆ ಜಾಲಿ ಮಾಡ್ಕೊಂಡು ಬರೋದು. ಇಲ್ಲೇ ಪಾರ್ಕಿಂಗ್ ಮಾಡಿ ಈಗ ಟೆಂಪಲ್ ಹತ್ರ ಬಂದ್ವಿ. ಕಾರಲ್ಲೇ ಬಿಟ್ಟು ನಡ್ಕೊಂಡು ಈಗ ಹೋಗುವ ಟೆಂಪಲ್ ಒಳಗಡೆ. ಇವರದ್ದು 7000 ಇದ್ದು ಚಪ್ಪಲ್, ಬರ್ಕಿಂಗ್ ಸ್ಟಾಕ್ ಇದ್ದು. ಯಾರಾದರೂ ಕತ್ಕೊಂಡು ಹೋದ್ರಿ ಅದಕ್ಕೆ ಜಾಗೃತೆಯಾಗಿಡುವ ಅಲ್ಲೇ. ಈಗ ಹೋಗುವ. ನಾನು ನಿಮಗೆ ಕತೆ ಹೇಳ್ತೇನೆ. ಪುರಾಣದ ಪ್ರಕಾರ ದಂಡಕಾರಣ್ಯದಲ್ಲಿ ವಾಸವಾಗಿದ್ದ ರಾವಣನ ಬಂಧು ಹಾಗೂ ಮಹಾಪರಾಕ್ರಮಿಯಾದ ಕರಾಸುರನು ಶಿವಭಕ್ತನಾಗಿದ್ದ. ಆತನು ತನ್ನ ಕುಲಗುರುಗಳಾದ ಶುಕ್ರಾಚಾರ್ಯರನ್ನು ಮಾರ್ಗದರ್ಶನದಂತೆ ಈ ಪುಣ್ಯಭೂಮಿಯಲ್ಲಿ ಜಗನ್ಮಾತೆಯಾದ ಅಮೃತೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲು ಆರಂಭಿಸಿದನು. ಪೌರಾಣಿಕ ಕಥೆಗಳ ಪ್ರಕಾರ ರಾವಣನ ಸೋದರ ಸಂಬಂಧಿಯಾದ ಕರಾಸುರನ ಪತ್ನಿ ಕುಂಭಮುಖಿ ಎಂಬಾಕೆ ಪರಮ ಶಿವಭಕ್ತೆಯಾಗಿದ್ದಳು. ಆಕೆಯ ಭಕ್ತಿಗೆ ಮೆಚ್ಚಿ ದೇವಿ ನೀಡಿದ ವರದಿಂದ ಈ ಲಿಂಗಗಳು ಉದ್ಭವಿಸಿದವು ಎಂದು ಎನ್ನಲಾಗುತ್ತದೆ. ಇಲ್ಲಿನ ಧಾರ್ಮಿಕ ನಂಬಿಕೆಯ ಪ್ರಕಾರ ಗರ್ಭಗುಡಿಯ ಸುತ್ತಲಿರುವ ಈ 100 ಉದ್ಭವ ಲಿಂಗಗಳು ದೇವಿಯ ಮಕ್ಕಳೇ ಎಂದು ಭಾವಿಸಿ, ಹೀಗೆ 100 ಲಿಂಗಗಳಿಗೆ ತಾಯಿ ಆಗಿರುವುದರಿಂದ ಈಕೆಯನ್ನು ಹಲವು ಮಕ್ಕಳ ತಾಯಿ ಎಂದು ಕರೆಯುತ್ತಾರೆ. ಮಕ್ಕಳಿಲ್ಲದ ದಂಪತಿಗಳೆಲ್ಲ ಬಂದು ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಸಣ್ಣ ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ಇಲ್ಲಿ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಜನರ ನಂಬಿಕೆ ಕೂಡ ಇದೆ. ಇಲ್ಲಿ ಜಾಸ್ತಿ ರಶ್ ಎಲ್ಲ ಏನಿಲ್ಲ, ಆರಾಮೋಗಿ. ಆಮೇಲೆ ಭಟ್ರೆಲ್ಲ ಒಳ್ಳೆದಿದ್ದಾರೆ. ಇದು ದೈವಸ್ಥಾನ, ಬೊಬ್ಬರಿಯ ಮತ್ತು ಪರಿವಾರ ದೈವಗಳು. ಲೆಟ್ಸ್ ಗೋ ಗೈಸ್. ಇನ್ನು ನಾವು ಮುರುಡೇಶ್ವರಕ್ಕೆ ಹೋಗುವ. 6:30ಗೆ ಇದು ಫಂಕ್ಷನ್ ಇದೆ, ಅಲ್ಲೇ ಕುಮಟಕ್ಕೆ ರೀಚ್ ಆಗಬೇಕು. ಆಮೇಲೆ ರೆಡಿಯಾಗಿ ಎಲ್ಲ ಹೋಗುವಾಗ ಆಗ್ತದೆ. ಇನ್ನು ನಾವು ಮುರುಡೇಶ್ವರದಲ್ಲಿ ಸಿಗುವ. ಲೆಟ್ಸ್ ಗೋ ಗೈಸ್. ಮುರುಡೇಶ್ವರಕ್ಕೆ ರೀಚ್ ಆದ್ವಿ ಜಸ್ಟ್ ಈಗಷ್ಟೇ. ಅಮ್ಮ ಎಲ್ಲ ವಾಶ್ರೂಮ್ಗೆ ಹೋಗಿದ್ದಾರೆ ಅಲ್ಲೇ. ನಾವು ಪಾರ್ಕಿಂಗ್ ಮಾಡಿ ಈಗ ಹೋಗ್ಬೇಕಷ್ಟೇ ಟೆಂಪಲ್ಲಿಗೆ. ಫುಲ್ ರಶ್ ಇದೆ, ಫುಲ್ ಬಿಸಿಲು, ಫುಲ್ಲು ಟ್ಯಾನ್ ಆಗ್ತವೆ. ಸನ್ಸ್ಕ್ರೀನ್ ಹಾಕಿದ್ರೂ ಅಷ್ಟು ಬಿಸಿಲಿದೆ, ಬಾಡಿ ಫುಲ್ ಉರಿತಿದೆ, ಅಷ್ಟು ಬಿಸಿಲು. ನಾನು ಮುರುಡೇಶ್ವರಕ್ಕೆ 3 ಟೈಮ್ ಇದು 3ನೇ ಸತಿ ಬಂದದ್ದು. ನಾನು ಫಸ್ಟ್ ಬಂದದ್ದು 5th ಸ್ಟ್ಯಾಂಡರ್ಡ್ ಇರುವಾಗ. ಆವಾಗ ನಾನು ಅದು ಟಾಪಿಗೆ ಹೋಗಿದ್ದೆ, ಅದು ವ್ಯೂ ಕಾಣಿಸ್ತಾರಲ್ಲ, 2 ಟೈಮ್ಸ್ ಹೋಗಿದ್ದೆ. ಈ ಸತಿ ಹೋಗಲ್ಲ, ಅಂದರೆ ಅಲ್ಲಿ ಫುಲ್ ರಶ್ ಇದೆ. ಒಳಗಡೆ
ಟೆಂಪಲ್ ಒಳಗಡೆ ಹೋಗ್ಲಿಕ್ಕಾಗಲ್ಲ ಹಾಗೆ. ಸೆಕೆಂಡ್ ಟೈಮ್ ಬಂದಾಗ ಫ್ರೆಂಡ್ಸ್ ಜೊತೆ ಬಂದದ್ದು, ಅದು VIP ಥರ. ಅಂದರೆ ನಂದು ಫ್ರೆಂಡಿದ್ದು ಅಮ್ಮ ಇಲ್ಲೇ ಕೆಲಸ ಮಾಡೋದು, ಅವ್ರದ್ದು ಮನೆ ಹತ್ತಿರ. ಹಾಗೆ ನಮಗೆ VIP ಕಾರ್ಡಿಂದ ಡೈರೆಕ್ಟ್ ಟೆಂಪಲ್ ಒಳಗಡೆ ಹೋಗಿದ್ವಿ. ಈ ಸತಿ ಹೋಗ್ಲಿಕ್ಕಾಗಲ್ಲ, ಅಂದರೆ ನಮಗೆ ಬೇಗ ಹೋಗಬೇಕಲ್ಲ, ಅಲ್ಲಿ ರಶಲ್ಲಿ ಅಷ್ಟು ನಿಲ್ಲಕ್ಕಾಗೋದಿಲ್ಲ. ಮತ್ತು ಅಮ್ಮನಿಗೂ ಕೂಡ ಅಷ್ಟೊತ್ತು ಜಾಸ್ತಿ ನಿಲ್ಲಕ್ಕೂ ಆಗಲ್ಲ. ಹಾಗೆ ಹೋಗುವ ನಾವು ಈಗ. ಇಲ್ಲೇ ಮೇಲೆ ಶಿವನ ಟೆಂಪಲ್ ಇದೆಲ್ಲ, ಅಲ್ಲಿಗೆ ಹೋಗಿ ಆಮೇಲೆ ಫೋಟೋಸ್ ಎಲ್ಲ ತೆಗೆದು ವ್ಯೂವೆಲ್ಲ ನೋಡಿಕೊಂಡು ಅಲ್ಲಿಂದ ಇನ್ನೂ ಡೈರೆಕ್ಟ್ ಕುಮಟಕ್ಕೆ ಹೋಗಿ ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಹೋಗಬೇಕು. ಲೆಟ್ಸ್ ಗೋ, ಹೋಗುವ. ಅವರು ಇನ್ನೂ ಬರ್ತಿದ್ದಾರೆ, ಇನ್ನೂ ಸ್ಟೆಪ್ಸ್ ಇದೆ ಹತ್ತಲಿಕ್ಕೆ. ಫಸ್ಟ್ ಸ್ಟೆಪ್ ಆಯಿತು, ಇದು ನನ್ನ ಕಸಿನ್, ಅವಳು. ಇದು ಇನ್ನೆರಡು ಸ್ಟೆಪ್ಸ್ ಇದೆ ಹತ್ತಲಿಕ್ಕೆ. ಅದು ಹತ್ತುವಾಗಲೇ ಟಯರ್ಡ್ ಆಗ್ತದೆ ಗೈಸ್. ತುಂಬ ಬಿಸಿಲಿದೆ ಗೈಸ್, ಹತ್ತಕ್ಕಾಗ್ತಿಲ್ಲ. ಫುಲ್ ಸ್ವೆಟ್ ಆಗ್ತುಂಟು ಬಾಡಿ ಫುಲ್. ಇನ್ನೂ ಇದೆ 2 ಸ್ಟೆಪ್ಸ್ ಇದೆ ಅಲ್ಲ ಹೋಗ್ಬೇಕಂದ್ರೆ ಮೇಲೆ ಅಂದರೆ ಆಮೇಲಲ್ಲ, ಅದರ ಟೆಂಪಲ್ ಒಳಗಡೆ. ಹಾಗೆ ನಾನು ಮತ್ತು ಅಕ್ಕ ಸ್ಪೀಡ್ ನಡಿತೇವೆ, ಆದರೆ ಅಮ್ಮನಿಗೆ ಅಂದರೆ ಸ್ಪೀಡ್ ಸ್ಟೆಪ್ ಹತ್ತೋಕ್ಕಾಗಲ್ಲ, ಅಂದರೆ ಅವರಿಗೆ ಮಂಡಿ ನೋವಿದೆ. ಹಾಗೆ ಅವ್ರ ಮೇಲೆ ಆನೆ ಬರ್ತಾರೆ, ಮತ್ತು ಅವ್ರಿಗೆ ಶುಗರ್ ಕೂಡ ಇದೆ. ಜಾಸ್ತಿ ಲಾಂಗ್ ಎಲ್ಲ ಹೋಗ್ಲಿಕ್ಕಾಗಲ್ಲ ಅವರನ್ನು ಕರ್ಕೊಂಡು. ಅವರು ಇಷ್ಟು ಎನರ್ಜಿಯಲ್ಲಿರೋದೇ ಒಂದು ಖುಷಿ ನಮಗೆ. ಇಲ್ಲಾಂದರೆ ಮೂಡ್ ಅಪ್ಸೆಟ್ ಮಾಡಿಕೊಂಡು ಫಿಟ್ಟಲ್ಲಿರ್ತಾರೆ ಯಾವಾಗಲೂ ಗರಂ ಆಗಿ. ಗೈಸ್ ಫೈನಲಿ ಬಂದ್ವಿ. ಇಲ್ಲೇ ಚಪ್ಪಲಿಡುವ, ಅಂದರೆ ಯಾರಾದರೂ ಕತ್ಕೊಂಡು ಹೋದರೆ ಅದಕ್ಕೆ ಇಲ್ಲೇ ಇಡುವ. ಅಂದರೆ ಜಾಸ್ತಿ ಚಪ್ಪಲಿಲ್ಲ ಇಲ್ಲಿ, ಸ್ವಲ್ಪ ಮಾತ್ರ ಇದೆ. ಇಲ್ಲೇ ಇಟ್ಟು ಹೋಗುವ. ಮೇಲೆ ಇನ್ನೊಂದು ಸ್ಟೆಪ್ ಹತ್ತಲಿಕ್ಕಿದೆ, ಅದು ಹತ್ತಿ. ವಾ, ಫುಲ್ ಬಿಸಿಲಿದೆ ಗೈಸ್, ತುಂಬ ಇದೆ ಜಾಸ್ತಿ. ಸೆಕೆ. ಇಲ್ಲಿ ಯಾರೋ ಕೀ ಬಿಟ್ಟು ಹೋಗಿದ್ದಾರೆ ಪಾಪ, ಎಷ್ಟು ಹುಡುಕ್ತಿದ್ದಾರೇನೋ. ಹೋಗುವ ಇನ್ನಲ್ಲಿ ನಾವು ಫುಲ್ ನೋಡಿಕೊಂಡು ಆಮೇಲೆ ರಿಟರ್ನ್ ಹೋಗುವ. ಫೋಟೋಸ್ ಎಲ್ಲ ತೆಗೆದು ಸ್ವಲ್ಪ ಬಂದದ್ದು ಸ್ವಲ್ಪ ಗೊತ್ತಾಗಬೇಕಲ್ಲ ನಾವು ಬಂದಿದ್ದೇವೆ ಅಂತ ಮುರುಡೇಶ್ವರಕ್ಕೆ. ಅದಕ್ಕೆ ಇಲ್ಲಿ ಮೇಲೆ ಸ್ವಲ್ಪ ನೆರಳಿದೆ, ಇದು ಬಿಟ್ಟು ಆ ಕಡೆ ಹೋದರೆ ಫುಲ್ ಬಿಸಿಲಿಗೆ ನಿಲ್ಲಕ್ಕಾಗಲ್ಲ. ಬಾಡಿ ಫುಲ್ ಉರಿ ಫೀಲ್ ಆಗ್ತದಲ್ಲ, ಹಾಗೆ ಆಗ್ತದೆ ಫುಲ್ಲು. ಪಾಪ ಅಮ್ಮನಿಗೆ ಟಯರ್ಡ್ ಆಯಿತಾ ಅಂತ ಮೇಲೆ ಬಂದು ನೀರು ಕುಡಿದಿದ್ದಾರೆ. ನಾವು ಅಲ್ಲಿ ಕೆಳಗಿಂದ ತೊಗೊಂಡು ಬಂದದ್ದು. ಅಲ್ಲಿ ಎಷ್ಟು ಆ್ಯಟಿಟ್ಯೂಡ್, ಅಲ್ಲಿ ಅಂಗಡಿಯವರಿಗೆ ಚೇಂಜ್ ಇದ್ದರೂ ಕೊಡಲ್ಲ. ಚೇಂಜ್ ಕೊಡಿ ಅಂದರೆ ನಾವೇ ತೊಗೊಂಡು ಹೋಗಬೇಕು ಚೇಂಜ್. ಗೂಗಲ್ ಪೇ ಇದೆ ಅಂದರೆ ಗೂಗಲ್ ಪೇ ಕೂಡ ಇಲ್ಲ ಅಂತ ಹೇಳ್ತಾರೆ. ಇದ್ದರು ಅಷ್ಟು ಆ್ಯಟಿಟ್ಯೂಡು. ಅಲ್ಲಿ ತೊಗೋಬಾರ್ದು, ನಾವೇ ಬರುವಾಗ ತರಬೇಕು ನೀರೆಲ್ಲ. ಎಂತ ನಾವು ಹಣ ಕೊಡೋದಿಲ್ವಾ, ಸುಮ್ಮನೆ ಬರ್ತೇವ ತೊಗೊಳ್ಳಿಕ್ಕೆ? ತುಂಬ ಜನ ಇದ್ದಾರೆ ಫುಲ್ಲು ಪಾರ್ಕಿಂಗ್ ಎಲ್ಲ ರಶ್ ಅಲ್ಲ, ಮೇಲೆ ಕೂಡ ರಶ್ ಇದ್ದಾರೆ. ಅಲ್ಲಿ ಟೆಂಪಲ್ ಹತ್ರ ಜಾಸ್ತಿ ಜನ ಇದ್ದಾರೆ ಇಲ್ಲಿಗಿಂತ. ಅವರು ಟೆಂಪಲಿಗೆಲ್ಲ ಹೋಗಿ ಇಲ್ಲಿಗೆ ಬಂದಿರ್ಬೋದು ಮೇ ಬಿ. ನಾವು ಡೈರೆಕ್ಟ್ ಇಲ್ಲಿಗೆ ಬಂದ್ವಿ, ನಮಗೆ 6:30ಗೆ ಈವೆಂಟ್ ಇರೋದಲ್ಲ, ಹಾಗೆ ಲೇಟ್ ಆಗ್ತದೆ. ಮತ್ತು ಹೋಗುವಾಗ ಅಲ್ಲೋಗಿ ರೆಡಿ ಆಗಬೇಕಲ್ಲ, ಹಾಗೆ ಲೇಟ್ ಆಗ್ತದೆ. ಮತ್ತು ಅವರು ಕಾಲ್ ಕೂಡ ಮಾಡ್ತಿದ್ದಾರೆ ಬಂದ್ರ ಅಂತ. ನಾವು ಬೆಳಗ್ಗೆ ಹೊರಡಿದ್ದೇವಲ್ಲ, ಇನ್ನೂ ರೀಚ್ ಆಗಲಿಲ್ಲಲ್ಲ. ಹಾಗೆ ಇದು ಟೆಂಪಲ್ ಆಗ್ತುಂಟು ಈಗ ಕೂಡ. ಲಾಸ್ಟ್ ಟೈಮ್ 2 years ಬ್ಯಾಕ್ ಬಂದಿದ್ದೆ, ಆವಾಗ ಕೂಡ ಇದು ಶಿವಂದು ಮೇಲೆ ಕೆಲಸ ಆಗ್ತಿತ್ತು. ಇವಾಗಲೂ ಆಗ್ತಿದೆ, ಏನಾಗ್ತಿದೆ ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಕೆಲಸ. ನೋಡುವ, ಇನ್ನೊಂದು 2 ವರ್ಷ ಬಿಟ್ಟು ಬರುವಾಗ ಆಗಿರ್ಬೋದು ಕೆಲಸ. ನಾವೀಗ ಟೆಂಪಲ್ ಶನಿದೇವರದ್ದು ಟೆಂಪಲಿಗೆ ಬಂದ್ವಿ. ಅದು ಶನಿದೇವರದ್ದು ಟೆಂಪಲ್, ಹಾಗೆ ಇಲ್ಲಿಗೆ ಬಂದ್ವಿ. ಬಿಸಿಲಿದೆ. ಅವರೆಲ್ಲಿ ಅಕ್ಕ ಮತ್ತಮ್ಮ ಅಲ್ಲಿದ್ದಾರೆ. ನಂದು ಕಸಿನ್ ಅಲ್ಲಿ ಹೋಗ್ತಿದ್ದಾಳೆ, ಅವಳು ಆ ಕಡೆ ಹೋದ್ಲು. ಅಲ್ಲಿಗೆ ಹೋಗಲ್ಲ, ಅಲ್ಲಿ ಬಿಸಿಲಿದೆ ತುಂಬ. ಅಷ್ಟು ದೂರ ಯಾರು ಬಿಸಿಲಲ್ಲಿ ಹೋಗ್ತಾರೆ, ಕಾಲೆಲ್ಲ ನೋವು ಬಿಸಿ ಆಗ್ತದೆ. ಹಾಗೆ ಗಾಯ್ಸ್ ಹೋಗುವ ಇನ್ನು ಮನೆಗೆ ಕೆಳಗಡೆ. ನಾವು ಹೋಗಿ ಕಾರಲ್ಲಿ ಕುತ್ಕೊಳ್ತೇವೆ, ಅವ್ರು ಮತ್ತೆ ಬರಲಿ ಮೆಲಾನೆ. ಮತ್ತು ಹೋಗುವ ಬೇಗ ಇಲ್ಲಿಂದ ಹೊರಡುವ. ಸ್ಟೆಪ್ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ, ಇಳಿಲಿಕ್ಕೆ ಈಸಿಯಾಗಿ ಇಳಿಬೋದು. 2 minutesಲ್ಲಿ ಇಳಿಬೋದು ಪ್ರಾಪರಪ್ಪ ಅಂತ. ಆನ್ ದ ವೇ ಹೋಗುವಾಗ ಟೀ ಏನಾದರೂ ಕುಟ್ಕೊಂಡಿಲ್ಲದ್ರೆ ಇಲ್ಲೇ ಏನಾದರೂ ಜೋಳ ಏನಾದರೂ ತೊಗೊಂಡು ಮತ್ತೆ ಹೋಗುವ. ಬೇಗ ರೀಚ್ ಆಗಬೇಕು. ಆಲ್ರೆಡಿ 4:30 ಆಗ್ತಾ ಬಂತು, 6:30ಗೆ ಅಲ್ಲಿರಬೇಕು. ನಾವು ಈಗ ಆನ್ ದ ವೇ ಬರುವಾಗ ಗಾಡಿ ನಿಲ್ಲಿಸ್ತೇವೆ. ಅಲ್ಲಿ ಒಂದು ಸಣ್ಣ ಅಂಗಡಿ ಇತ್ತು, ಹೋಟೆಲ್ ಥರ, ಬೈಲೂರು ಅಂತ ಇದು
ಅಲ್ಲೇ ನಾಚಿಗೆ ಫೈನಲಿ ರೀಚ್ ಆದ್ವಿ ರೆಸಾರ್ಟ್ ಹತ್ರ. ಸ್ವಲ್ಪ ಸ್ಪೀಡ್ ಹೋಗ್ತಿದ್ದೇವೆ ಬಿಕಾಸ್ ಲೇಟ್ ಆಗಿದೆ ಆಲ್ರೆಡಿ. ಮದುಮಗ ಮತ್ತು ಅವರು ಚರ್ಚಿಗೆ ಹೋಗಿದ್ದಾರಂತೆ. ಇದೇ ರೆಸಾರ್ಟ್. ಗೈಸ್, ಮದುವೆ ಎಲ್ಲ ಆಯಿತು, ಮುಗೀತು. ಊಟ ಮಾಡಿ ನಾವೀಗ ರೂಮ್ಗೆ ಹೊರಡ್ತಿದ್ದೇವೆ. ಅದೇ ರೂಮ್ ನಮ್ಮದು ಇವತ್ತಿದ್ದು ಸ್ಟೇ ರೆಸಾರ್ಟ್. ಇದು ಬೀಚ್ ರೆಸಾರ್ಟ್, ಕ್ರಿಶ್ಚಿಯನ್ಸ್ ವೆಡ್ಡಿಂಗ್ ಇದು. ಇವತ್ತು ಸಿಂಪಲ್ಲಾಗಿ ರೆಡಿಯಾಗಿದ್ದೇನೆ ಫುಲ್. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.